ನಟ ಅಲ್ಲು ಅರ್ಜುನ್ ಬಂಧನವಾಗಿದೆ. ಪುಷ್ಪ 2 ಪ್ರೀಮಿಯರ್ ಶೋ ವೇಳೆ ಮಹಿಳೆಯೊಬ್ಬರು ಸಾವಿಗೀಡಾಗಿರುತ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆಲುಗು ಖ್ಯಾತ ನಟ ಅಲ್ಲು ಅರ್ಜುನ್ ಬಂಧನವಾಗಿದೆ. ಚಿಕ್ಕಡಪಲ್ಲಿ ಪೊಲೀಸರಿಂದ ಅಲ್ಲು ಅರ್ಜುನ್ ಬಂಧನವಾಗಿದೆ. ಪುಷ್ಪ 2 ಪ್ರೀಮಿಯರ್ ಶೋ ವೇಳೆ ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಹಿನ್ನೆಲೆಯಲ್ಲಿ ಇದೀಗ ಬಂಧನವಾಗಿದೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿದ್ದಂತಹ ಘಟನೆ ಇದು. ಸಿನಿಮಾ ರಿಲೀಸ್ ವೇಳೆ ಥಿಯೇಟರ್ಗೆ ನಟ ಬಂದಿರ್ತಾರೆ. ಪೊಲೀಸರಿಗೆ ತಿಳಿಸದೆ ವಿಸಿಟ್ ಮಾಡಿರ್ತಾರೆ ಅಲ್ಲು ಅರ್ಜುನ್. ಆ ಸಂದರ್ಭದಲ್ಲಿ ಜನರ ನಡುವೆ ನೂಕು ನುಗ್ಗಲು ಉಂಟಾಗಿರುತ್ತೆ. ಆಗ ಆಗಿದ್ದಂತಹ ಘಟನೆ ಇದು. ಸೊ ಇದೀಗ ಖ್ಯಾತ ನಟ ಅಲ್ಲು ಅರ್ಜುನ್ ಬಂಧನವಾಗಿದೆ. ಚಿಕ್ಕಡಪಲ್ಲಿ ಪೊಲೀಸರು ಅಲ್ಲು ಅರ್ಜುನ್ರನ್ನ ಬಂಧಿಸಿದ್ದಾರೆ. ಇಲ್ಲಿ ಅಲ್ಲು ಅರ್ಜುನ್ ಸೇರಿದಂತೆ 3 ಬಂಧನವಾಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಲ್ ತುಳಿತದಿಂದ ಓರ್ವ ಮಹಿಳೆ ಸಾವಿಗೀಡಾಗಿರ್ತಾರೆ. ಮಹಿಳೆಯ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಕೂಡ ಮಾಡಲಾಗಿತ್ತು. ಆ ಪರಿಹಾರವನ್ನ ಘೋಷಣೆ ಮಾಡಿದ್ರು ಅಲ್ಲು ಅರ್ಜುನ್. ಇದೀಗ ಅಲ್ಲು ಅರ್ಜುನ್ ಬಂಧನವಾಗಿದೆ. ಅಲ್ಲು ಅರ್ಜುನ್ ಸೇರಿದಂತೆ 3 ಬಂಧಿಸಲಾಗಿದೆ. ತೆಲುಗು ಖ್ಯಾತ ನಟ ಅಲ್ಲು ಅರ್ಜುನ್ ಬಂಧನವಾಗಿದೆ. ಚಿಕ್ಕಡಪಲ್ಲಿ ಪೊಲೀಸರು ಪುಷ್ಪರಾಜ್ ಅಥವಾ ಅಲ್ಲು ಅರ್ಜುನ್ರನ್ನ ಬಂಧಿಸಿದ್ದಾರೆ. ಪುಷ್ಪ 2 ಪ್ರೀಮಿಯರ್ ಶೋ ವೇಳೆ ಆಗಿದ್ದಂಥ ಘಟನೆಗೆ ಸಂಬಂಧಪಟ್ಟಂತೆ ಅಂದರೆ ಮಹಿಳೆಯೊಬ್ಬರು ಪ್ರೀಮಿಯರ್ ಶೋನಲ್ಲಿ ಸಾವಿಗೀಡಾಗಿರ್ತಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಅಲ್ಲು ಅರ್ಜುನ್ ಬಂಧನವಾಗಿದೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿದ್ದಂತಹ ಘಟನೆ ಇದು. ಸಿನಿಮಾ ರಿಲೀಸ್ ವೇಳೆ ಥಿಯೇಟರ್ಗೆ ಬಂದಿದ್ರು ನಟ. ಪೊಲೀಸರಿಗೆ ಇಂಟಿಮೇಷನ್ ಅನ್ನ ಕೊಟ್ಟಿರೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನ್ ನೋಡೋದಕ್ಕೆ ಜನಸಾಮಾನ್ಯರು ಮುಗಿ ಬೀಳ್ತಾ ಇದ್ರು. ಆಗ ನೂಕು ನುಗ್ಗಲು ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಸಾವಿಗೀಡಾಗಿರ್ತಾರೆ. ಅಲ್ಲು ಅರ್ಜುನ್ ಸೇರಿದಂತೆ 3 ಬಂಧನವಾಗಿದೆ. ಮಹಿಳೆಯ ಕುಟುಂಬಕ್ಕೆ ಈಗಾಗಲೇ ಅಲ್ಲು ಅರ್ಜುನ್ 25 ಲಕ್ಷ ರೂಪಾಯಿಯ ಪರಿಹಾರವನ್ನು ಘೋಷಿಸಿದ್ರು. ಆದರೆ ಪ್ರಕರಣವೇ. ಪ್ರಕರಣಕ್ಕೂ ಪರಿಹಾರಕ್ಕೂ ಸಂಬಂಧ ಅನ್ನೋದಿರೋದಿಲ್ಲ. ಪೊಲೀಸ್ನವರು ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ನೋಡ್ತಾ ಇದ್ದೀರಿ, ಇದೀಗ ಪೊಲೀಸ್ನವರು ಅಲ್ಲು ಅರ್ಜುನ್ರನ್ನ ಬಂಧಿಸಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ನೀಡ್ತಾರೆ. ಅನಂತ್, ತೆಲುಗು ಖ್ಯಾತ ನಟ ಅಲ್ಲು ಅರ್ಜುನ್ ಬಂಧನವಾಗಿದೆ. ಯಾವಾಗ ಬಂಧನವಾಗಿದ್ದು, ಏನಿದೆ ಹೆಚ್ಚಿನ ಮಾಹಿತಿ? ದಿವ್ಯಾ, ಏನಂದ್ರೆ ತೆಲುಗು ಇಂಡಸ್ಟ್ರಿ ಅದರಲ್ಲೂ ಕೂಡ ಹೈದರಾಬಾದ್ ನಲ್ಲಿ ಕೆಲವು ಚಿತ್ರನಟರು, ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವೀಗ ಅಲ್ಲು ಅರ್ಜುನ್ ಆಗಿರ್ಬೋದು, ಮಹೇಶ್ ಬಾಬು ಆಗಿರ್ಬೋದು, ಅದೇ ರೀತಿಯಾಗಿ ಪವನ್ ಕಲ್ಯಾಣ್, ಈ ತರ ಚಿರಂಜೀವಿ ಅವರು, ಈ ತರ ಒಂದು ದೊಡ್ಡ ಮೂವಿ ರಿಲೀಸ್ ಆಗ್ತಿದೆ ಅಂದಾಗ ಒಂದು ದೊಡ್ಡ ಮಟ್ಟದಲ್ಲಿ, ಅದು ಏನು ಬರೀ ತೆಲುಗು ಅಂತ ಅಲ್ಲ, ಕನ್ನಡದಲ್ಲೂ ಕೂಡ ನಾವು ನೋಡ್ಬೋದು, ತುಂಬಾ ದೊಡ್ಡ ಹ್ಯೂಜ್ ಫ್ಯಾನ್ ಅನ್ನ ಹೊಂದಿರುವಂತವ್ರು ಇವರೆಲ್ಲರೂ ಕೂಡ. 4ನೇ ತಾರೀಕು ಪ್ರೀಮಿಯರ್ ಶೋ ನಲ್ಲಿ ಪುಷ್ಪ 2 ಆಲ್ರೆಡಿ ರಿಲೀಸ್ ಮುನ್ನನೇ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದಂತಹ ಒಂದು ಫಿಲ್ಮ್. ಆ ಫಿಲ್ಮ್ ಒಂದು ಸುಮಾರು 1000ಕ್ಕೂ ಹೆಚ್ಚು ಸ್ಕ್ರೀನ್ ಅಲ್ಲಿ ಈ ಒಂದು ಫಿಲ್ಮ್ ರಿಲೀಸ್ ಆಗ್ತಿದೆ ಅನ್ನೋ ಒಂದು ದೊಡ್ಡ ಮಟ್ಟದ ಒಂದು ಸುದ್ದಿ ಕೂಡ ಇದ್ದಿದ್ರಿಂದಾಗಿ ಆಟೋಮೆಟಿಕಲಿ ಅವರ ಫ್ಯಾನ್ಸ್ ಫಿಲ್ಮ್ ಅನ್ನ ಫಸ್ಟ್ ಶೋ ನಲ್ಲೇ ನೋಡ್ಬೇಕು ನಾವು ಅನ್ನೋ ಒಂದು ಹುಚ್ಚು ಕೂಡ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಹೈದರಾಬಾದ್ ನ ಒಂದು ಸಂಧ್ಯಾ ಥಿಯೇಟರ್ ನಲ್ಲಿ ಪುಷ್ಪ 2 ಫಿಲ್ಮ್ ರಿಲೀಸ್ ಆದಂತ ಸಂದರ್ಭದಲ್ಲಿ December 4 ಪ್ರೀಮಿಯರ್ ಶೋ ನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಸೇರಿದ್ರು. ಆ ಫಿಲ್ಮ್ ಅನ್ನ ನೋಡ್ಲಿಕ್ಕೆ ಸೇರಿದಂತ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚಿನ ನಿರೀಕ್ಷೆಗೂ ಮೀರಿದಂತಹ ಒಂದು ಜನಸಂದಣಿ ಅಭಿಮಾನಿಗಳು ಬಂದು ಫಿಲ್ಮ್ ನೋಡಕ್ ಬಂದಂತಹ ಸಂದರ್ಭದಲ್ಲಿ ಕಾಲ್ ತುಳಿತ ಉಂಟಾಗುತ್ತೆ. ಈ ಸಂದರ್ಭದಲ್ಲಿ 39 ವರ್ಷದ ರೇವತಿ ಮತ್ತು ಆಕೆಯ 13 ವರ್ಷದ ಮಗ ಸೇರಿದಂತೆ ಇಬ್ಬರು ಕೂಡ ಗಂಭೀರವಾಗಿ ಗಾಯಗೊಳ್ತಾರೆ. ಅದರಲ್ಲಿ ರೇವತಿ ಅವರು ತಕ್ಷಣ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಮತ್ತೆ ಮಗನಿಗೆ ಈಗ ಟ್ರೀಟ್ಮೆಂಟ್ ಕೂಡ ನಡೀತಲೇ ಇದೆ. ಅದ್ರ ಜೊತೆಗೆ ಅಲ್ಲು ಅರ್ಜುನ್ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಆ ಒಂದು ಮಹಿಳೆಗೆ ಕುಟುಂಬಕ್ಕೆ ಕಾಂಪನ್ಸೇಷನ್ ಕೂಡ 25 ಲಕ್ಷವನ್ನ ಪರಿಹಾರವನ್ನ ಕೂಡ ಅವರು ಘೋಷಣೆಯನ್ನ ಮಾಡಿದ್ರು ಮಾನವೀಯತೆ ದೃಷ್ಟಿಯಿಂದ. ಬಟ್ ಇದೆಲ್ಲ ಓಕೆ, ಆದ್ರೆ ಒಬ್ಬ ಸೆಲೆಬ್ರಿಟಿ ಆದ ಮಟ್ಟಿಗೆ ಏನು ಪರಿಹಾರ ಕೊಟ್ಬಿಟ್ರೆ ಎಲ್ಲ ಮುಗಿದೋಯ್ತಾ ಅನ್ನೋ ಒಂದು ಚರ್ಚೆನೂ ಕೂಡ ಶುರುವಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅವರು BNS ಆಕ್ಟ್, ಭಾರತೀಯ ನ್ಯಾಯ ಸಂಹಿತೆ ಒಂದು ಕಲಂ 105ರ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಚಿಕ್ಕಡಪಲ್ಲಿ ಪೊಲೀಸ್ ಅವರು ಇವತ್ತು ಏನು ಅಲ್ಲು ಅರ್ಜುನ್ ಅವರನ್ನ ಬಂಧಿಸಿದ್ದಾರೆ. ಅದ್ರ ಜೊತೆಗೆ ಸಂಧ್ಯಾ ಥಿಯೇಟರ್ನ ಮಾಲೀಕರು ಮತ್ತೆ ಬಾಲ್ಕನಿಯ ಸೂಪರ್ವೈಸರ್ ಅವರು ಸೇರಿದಂಗೆ ಅಲ್ಲು ಅರ್ಜುನ್ 3 ಜನರನ್ನ ಈಗಾಗಲೇ ಏನು ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇಲ್ಲಿ
ಮುಖ್ಯವಾಗಿ ಪೊಲೀಸ್ ಅವರು ಏನು ಹೇಳಿರುವಂತ ಅಂಶ ಏನಪ್ಪಾ ಅಂತಂದ್ರೆ ವಿತೌಟ್ ಇನ್ಫಾರ್ಮೇಶನ್ ಅವರು ಥಿಯೇಟರ್ಗೆ ವಿಸಿಟ್ ಮಾಡಿದ್ರು. ಯಾಕೆಂದ್ರೆ ಇನ್ಫಾರ್ಮೇಶನ್ ಅವರು ಒಂದ್ ವೇಳೆ ಪೊಲೀಸ್ ಅವರಿಗೆ ಕೊಟ್ಟಿದ್ರೆ, ಯಾಕೆ ದೊಡ್ಡ ಸೆಲೆಬ್ರಿಟಿ ಆಗಿದ್ದು ಮತ್ತೆ ಫಿಲ್ಮ್ ಕೂಡ ಬಿಡುಗಡೆ ಆಗ್ತಿರುವಂತದ್ದು ಒಂದ್ ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯನ್ನ ಮಾಡಿತ್ತು. ಹಾಗಾಗಿ ಜನ ಸೇರ್ತಾರೆ. ಅದರಲ್ಲೂ ಕೂಡ ನಾಯಕ ನಟನೆ ಚಿತ್ರಮಂದಿರಕ್ಕೆ ಬರ್ತಿದ್ದಾನೆ ಅನ್ನೋ ಒಂದು ಮೆಸೇಜ್ ಬಂದಾಗ ಎಲ್ಲರೂ ಕೂಡ ಓಕೆ, ಸಂಪರ್ಕ ಕಡಿತಗೊಂಡಿದೆ. ಥ್ಯಾಂಕ್ ಯು ಅನಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ನೋಡಿ, ಖ್ಯಾತ ನಟ ಅಲ್ಲು ಅರ್ಜುನ್ ಥಿಯೇಟ್ರಿಗೆ ಬಂದ ಸಂದರ್ಭದಲ್ಲಿ ಅಲ್ಲು ಅರ್ಜುನನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಮಂದಿ ಸೇರಿದರು. ಆ ಸಂದರ್ಭದಲ್ಲಿ ಉಕ್ಕುನುಗ್ಗಲು ಉಂಟಾಗಿತ್ತು. ರೇವತಿ ಮತ್ತು ತನ್ನ ಮಗ ಇಬ್ಬರು ಕೂಡ ಕಾಲು ತುಳಿತಕ್ಕೆ ಒಳಗಾಗ್ತಾರೆ. ಸ್ಥಳದಲ್ಲೇ ಆ ಮಹಿಳೆ ಕೂಡ ಸಾವಿಗೀಡಾಗಿದ್ರು. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ ನೀಡ್ತಾ ಇದ್ರು. ಇದೀಗ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅನಂತ್. ಪ್ಲೀಸ್ ಕಂಟಿನ್ಯೂ ಅನಂತ್. ದಿವ್ಯ, ನಾನು ಹೇಳ್ತಾ ಇದ್ದೆ, ಏನು ಇನ್ಫಾರ್ಮೇಶನ್ ಇಲ್ದಲೆ ಬಂದಿರುವಂತದ್ದನ್ನ ಮುಖ್ಯವಾಗಿ ಪೊಲೀಸ್ ಅವರು ಹೇಳಿರುವಂತದ್ದು. ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಬಹುಶಃ ನಾವು ಅದಕ್ಕೆ ಬೇಕಾದಂತ ಅರೇಂಜ್ಮೆಂಟ್ಸ್ ಅಥವಾ ಬಂದೋಬಸ್ತನ್ನ ನಾವು ಮಾಡ್ತಾ ಇದ್ವು. ಇದ್ರ ಜೊತೆಗೆ ಇನ್ಫಾರ್ಮೇಶನ್ ಕೊಡದೇ ಇದ್ರಿಂದಾಗಿ ಇಂತ ಒಂದು ಅನಾಹುತ ನಡೆದಿದೆ. ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡ್ಲಾಗ್ತಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಈಗಾಗಲೇ ಹೇಳಿದ್ದಾರೆ. ಮತ್ತೆ ಆ 3 ಜನನ್ನು ಕೂಡ, ಮತ್ತೆ ಇದಕ್ಕೆ ಸೆಕ್ಯೂರಿಟಿನೂ ಕೂಡ ರೀಸನ್ ಆಗಿ ಮಾಡಿದ್ದಾರೆ. ಸೆಕ್ಯೂರಿಟಿ ಅವರು ಕೂಡ ಇನ್ಫಾರ್ಮೇಶನ್ ಕೊಟ್ಟಿರಲಿಲ್ಲ. ಅವರ ಒಂದು ಯಾರು ಮ್ಯಾನೇಜರ್ ಇರ್ತಾರಲ್ಲ, ಅಲ್ಲು ಅರ್ಜುನ್ ಅವರ ಮ್ಯಾನೇಜರ್ ಕೂಡ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಮತ್ತೆ ಇದು ಟೋಟಲ್ ಆಗಿ ಅಲ್ಲು ಅರ್ಜುನ್ ಅವರು ಮತ್ತೆ ಆ ಸಂಧ್ಯಾ ಥಿಯೇಟರ್ ನ ಮಾಲೀಕರು ಅವರಿಬ್ಬರ ನೆಗ್ಲಿಜೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಈಗ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ದಿವ್ಯಾ, ಅಂದ್ರೆ ಇಲ್ಲಿ ಅನಂತ್, ಇಂಟಿಮೇಷನ್ ಕೊಡದೆ ಅಲ್ಲು ಅರ್ಜುನ್ ಥಿಯೇಟ್ರಿಗೆ ಬಂದಿದ್ದೇ ತಪ್ಪಾಯ್ತಾ? ಅಂದ್ರೆ ಯಾವ ಆಯಾಮದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ? ಯಾಕಂದ್ರೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಫ್ ಅಲ್ಲು ಅರ್ಜುನ್ ಇಲ್ಲಿ ಕಾಣೋದಿಲ್ಲ ಅಲ್ವಾ? ಈಗ ಅಲ್ಲಿ ಥಿಯೇಟ್ರಿಗೆ ಬಂದಿದ್ರು, ಅವರನ್ನು ನೋಡೋದಕ್ಕೆ ಜನರ ನಡುವೆ ನೂಕು ನುಗ್ಗಲು ಉಂಟಾಯಿತು ಅನ್ನೋದಾದರೆ ಪ್ರತ್ಯಕ್ಷ ಕಾರಣ ಅಂತೂ ಅಲ್ಲ, ಪರೋಕ್ಷ ಕಾರಣ ಇದೆ. ಸೊ ಹಾಗಾಗಿ ಇಂಟಿಮೇಷನ್ ಕೊಡದೆ ಬಂದಿದ್ದೇ ತಪ್ಪಾಯ್ತಾ ಅಂತ? ಖಂಡಿತ ದಿವ್ಯಾ, ಇಲ್ಲಿ ಪರೋಕ್ಷವಾಗಿ ಇವರನ್ನ ಏನು ಅಲ್ಲಿ ಮಾಡಿರುವಂತದ್ದು ಅಂದ್ರೆ ಕೇಸ್ನಲ್ಲಿ. ಈಗ ಯಾಕೆಂದ್ರೆ ದೊಡ್ಡ ಸೆಲೆಬ್ರಿಟಿ ಆಗಿದ್ದಾಗ ಜನ ಸೇರ್ತಾರೆ. ಈಗ ಅಲ್ಲಿ ಕಾರಣ ಯಾಕೆ ಅಂತ ಬರುತ್ತಲ್ಲ, ಯಾಕೆ ಅಂತ ಬಂದಾಗ ಅಲ್ಲು ಅರ್ಜುನ್ ಅವರನ್ನ ನೋಡೋದಕ್ಕೆ ಅನ್ನೋದೇ ಅಲ್ಲಿ ಮುಖ್ಯವಾಗಿ ಕಂಡು ಬರುವಂತಹ ಅಂಶ ಆಗುತ್ತೆ. ಹಾಗಾಗಿ ಇದಕ್ಕೆ ಮೇಯ್ನ್ ಆಗಿ ಅವರೇ ಕಾರಣ ಆಗಿದ್ದಾರೆ, ಪರೋಕ್ಷವಾಗಿನೇ ಕಾರಣ ಆಗಿದ್ದಾರೆ. ಮತ್ತೆ ಅವರು ಇಂಟಿಮೇಷನ್ ಕೊಡದಲೇ ಇರೋದು ಒಂದು ದೊಡ್ಡ ತಪ್ಪಾಗಿದೆ. ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ ಅಲ್ವಾ. ಇವಾಗ ದೊಡ್ಡ ಸ್ಟಾರ್ ಮತ್ತೆ ಒಂದು ಫಿಲಮ್ ದೊಡ್ಡ ಮಟ್ಟದಲ್ಲಿ ಒಂದು ಬಿಗ್ ಸ್ಕ್ರೀನ್ ಏನೋ ವಿದೇಶಗಳನ್ನು ಕೂಡ ರಿಲೀಸ್ ಆಗ್ತಿದೆ. ಮತ್ತೆ ಒಂದು ವಾರಕ್ಕೆ ಮುಂಚೆನೆ ಕೂಡ ಎಷ್ಟೋ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿರುವಂತದ್ದನ್ನ ನೋಡಿದಾಗ ಇಲ್ಲಿ ಅಲ್ಲು ಅರ್ಜುನ್ ಮತ್ತೆ ಅವರ ಮ್ಯಾನೇಜರ್, ಅದ್ರ ಜೊತೆಗೆ ಸೆಕ್ಯೂರಿಟಿಗಳು ಕೂಡ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕಾಯ್ತು. ಬಹುಶಃ ಅಡ್ವಾನ್ಸ್ ಆಗಿ ಹೇಳಿದ್ರೆ ಅವ್ರು ಏನು ಪೊಲೀಸ್ ಅವ್ರು ಏನ್ ಬೇಕಾಯ್ತು ಬಂದೋಬಸ್ತ್ ಅದನ್ನ ಮಾಡ್ಕೊಂತ ಇದ್ರು. ಈಗ ಅನ್ಯಾಯವಾಗೂ ಒಂದು ಕುಟುಂಬ, ಒಂದು ಫ್ಯಾಮಿಲಿನಲ್ಲಿ ಒಬ್ರು ಸತ್ತೋದ್ರು. ಮತ್ತೆ ಮಗನು ಕೂಡ ಇವಾಗ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾನೆ. ಅವನು ಕೂಡ ಸಿವಿಯರ್ ಇಂಜೂರ್ ಆಗಿದ್ದಾನೆ ಅಂತ ಹೇಳಲಾಗ್ತಿದೆ. ಬಹುಶಃ ಅದೃಷ್ಟವಶಾತ್ ಏನು ಆಗ್ಬಾರ್ದು ನಾವು ಕೇಳ್ಕೊಂತೀವಿ. ಆದ್ರೆ ಅವರ ಒಂದು ಫ್ಯಾಮಿಲಿಗೆ ಆಗಿರುವ ಲಾಸ್ ಅನ್ನ ಯಾರು ಕೊಡ್ತಾರೆ? 25 lakhs ಅನ್ನ ಕೊಟ್ಟಿದ್ದಾರೆ. ಮಾನವೀಯ ದೃಷ್ಟಿಯಿಂದ ಅದನ್ನ ಅಕ್ಸೆಪ್ಟೇಬಲ್. ಆದ್ರೆ ಅಷ್ಟೇನೆ ಅವ್ರಿಗೆ ಒಂದು ಏನು ಪರಿಹಾರ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಇಂಥದ್ದನ್ನು ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದಲೂ ಕೂಡ ಪೊಲೀಸರು ವಶಕ್ಕೆ ಪಡೆದಿರ್ಬೋದು. ದಿವ್ಯಾ, ಅನಂತ್, ಅಲ್ಲು ಅರ್ಜುನ್ ಅಂದಾಗ ಬಿಗ್ ಫ್ಯಾನ್ ಫಾಲೋವರ್ಸ್, ಬಿಗ್ ಸ್ಟಾರ್ ಕೂಡ ಐತಾ. ಸೊ ಅಲ್ಲು ಅರ್ಜುನ್ ಬಂಧನವನ್ನ ಅಭಿಮಾನಿಗಳು ಯಾವ ರೀತಿ ತಗೋಬಹುದು, ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಬಹುಶಃ ಅಭಿಮಾನಿಗಳು ಇದನ್ನ ಒಪ್ಪೋದಿಕ್ಕೆ ಚಾನ್ಸೇ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಅಂತ ಒಂದು ಕ್ರೇಜ್. ಫಾರ್ ಎಕ್ಸಾಂಪಲ್, ನಾವು ದರ್ಶನ್ ಅವ್ರ ಕೇಸನ್ನೇ ನಾವು ತಗೊಂಡಾಗ ಅದು ಕಣ್ಮುಂದೆ ನಮಗೆ ಇನ್ಸಿಡೆಂಟ್ ಎವಿಡೆನ್ಸ್ ಸಾಕಷ್ಟು ಇದ್ರೂ ಕೂಡ ಎಷ್ಟೋ ಜನ ಅವರ ಅಭಿಮಾನಿಗಳು ಅದನ್ನ ಇಲ್ಲ ಅದನ್ನ ಅರ್ಗಿಸ್ಕೊಳಕ್ಕೆ ತಯಾರಿಲ್ಲ. ಹಾಗಿದ್ದಾಗ ಒಂದು ಅಂಧ ಅಭಿಮಾನ ಅಂತ ನಾವ್ ಹೇಳ್ಬೋದು. ಇದನ್ನ ಯಾರು ಕೂಡ ಒಪ್ಪೋದಿಲ್ಲ. ಇಲ್ಲ, ಅದು ಏನೋ ಮಿಸ್ಟೇಕ್ ಆಗಿರ್ಬೋದು, ಬಟ್ ನಮ್ಮ ಹೀರೋನೇ ಅನ್ನೋ ಒಂದು ಲೆವೆಲ್ಗೆ ಕ್ರೇಜ್ ಇದೆ. ಅದು ಹಂಗೇನೆ, ಅದು ಏನು ಮಾಡಕ್ಕಾಗಲ್ಲ. ಅದೊಂದ್ ರೀತಿಯಾಗಿ ಆ ಅಭಿಮಾನವನ್ನ ನಾವು ಅಲ್ಲಗಳಿಗೂ ಇಲ್ಲ. ಬಟ್ ಒಂದೊಂದ್ ಟೈಮ್ ಈ ತರ ಅತಿ ಆದಾಗ, ಉದಾಹರಣೆಗೆ ನಾವು ಯಶ್ ಅವರ ಒಂದು ಇನ್ಸಿಡೆಂಟ್ ತಗೊಂಡಾಗ ಗದಗಲ್ಲಿ ಸುಮಾರು 3 ಹುಡುಗರು ಏನೋ ಕಟೌಟ್ ಅನ್ನ ಹಾಕ್ಬೇಕಾದ್ರೆ ಪ್ರಾಣವನ್ನ ಕಳ್ಕೊಂಡ್ರು. ಯಶ್ ಅವರು ಕೂಡ ಹೋಗಿ ಅಲ್ಲಿ ಅವರಿಗೆ ಪರಿಹಾರವನ್ನ ಕೊಟ್ರು. ಬಟ್ ಈ ತರ ಆಗ್ತಿರ್ತವೆ. ಅಭಿಮಾನಕ್ಕೋಸ್ಕರ ಅಭಿಮಾನಿಗಳು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತವೆ. ಇಂಥ ಒಂದು ಘಟನೆಗಳಾದಾಗ ಯಾವುದೇ ಕಾರಣಕ್ಕೂ ತಮ್ಮ ಏನು ಹೀರೋನ ಬಿಟ್ಕೊಡಕ್ಕೆ ತಯಾರಿರಲ್ಲ. ದಿವ್ಯಾ, ಖಂಡಿತ. ಬಟ್ ಜನರು ಕೂಡ ಅಂದ್ರೆ ಅಥವಾ ಅಭಿಮಾನಿಗಳು ಕೂಡ ಅವ್ರದ್ದೊಂದು ರೆಸ್ಪಾನ್ಸಿಬಿಲಿಟಿನ ಮರ್ತಂಗೆ ಕಾಣ್ತೆ. ಅಂದರೆ ತಮ್ಮ ನೆಚ್ಚಿನ ನಟ ಬಂದ ತಕ್ಷಣ ನುಗ್ಗಲಿರ್ಬೋದು, ಅಥವಾ ಪಕ್ಕದಲ್ಲಿ ಯಾರಿದ್ದಾರೆ ಅನ್ನುವಂಥ ಅರಿವೇ ಇಲ್ಲದೆ ನಡ್ಕೊಳ್ಳುವಂಥ ರೀತಿಯಲ್ಲೂ ಕೊಂಚ ಬದಲಾವಣೆಗಳಾಗಬೇಕು ಅನಂತ್.
ಆಗ್ಬೇಕದು, ಹೌದು, ಖಂಡಿತವಾಗಿ ಆಗ್ಬೇಕು. ಆದ್ರೆ ಏನ್ ಮಾಡೋದು, ಅದೊಂದು ಕ್ರೇಜ್ ಹಂಗಿದೆ ಫಿಲ್ಮ್ ಆಗಿರ್ಬೋದು. ಬಟ್ ಆ ಮಟ್ಟಕ್ಕೆ ತುಂಬಾ ಒಂಥರ, ಯಾಕಂದ್ರೆ ಆ ಫ್ಯಾಮಿಲಿ ಅವ್ರಿಗೆ, ಈಗ ನಾವೇನೋ ಎಲ್ಲ ಹೇಳ್ತೀವಿ, ಆದ್ರೆ ಆ ಫ್ಯಾಮಿಲಿಗೆ ಆಗಿರೋ ಲಾಸ್ ಅವ್ರ ತಾಯಿನ ವಾಪಸ್ ತರಕಾಗುತ್ತೆ, ಕಾಂಪನ್ಸೇಷನ್ ಎಷ್ಟೇ ಕೊಟ್ರು. ಈ ತರ ಒಂದು ಇನ್ಸಿಡೆಂಟ್ ಅಲ್ಲಿ ಖಂಡಿತವಾಗ್ಲೂ ಅಭಿಮಾನಿಗಳು ಕೂಡ ಒಂದ್ ಸ್ವಲ್ಪ ಸಮಾಧಾನದಿಂದ ವರ್ತಿಸೋದು ಮುಖ್ಯ ಆಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ತೆಲುಗು ಖ್ಯಾತ ನಟ ಅಲ್ಲು ಅರ್ಜುನ್ ಬಂಧನವಾಗಿದೆ. ಚಿಕ್ಕಡಪಲ್ಲಿ ಪೊಲೀಸರು ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡ್ತಿರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಪೊಲೀಸ್ ವಾಹನವನ್ನು ಹತ್ತಿ ಅಲ್ಲು ಅರ್ಜುನ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಪ್ರಕರಣ ಏನು ಅಂತ ನೋಡೋದಾದ್ರೆ, ಸಂಧ್ಯಾ ಥಿಯೇಟರ್ಗೆ ಯಾವುದೇ ರೀತಿಯ ಇಂಟಿಮೇಷನ್ ಅನ್ನು ಕೊಡದೆ, ಪೂರ್ವ ಮಾಹಿತಿಯನ್ನು ನೀಡದೆ ಅಲ್ಲು ಅರ್ಜುನ್ ಥಿಯೇಟ್ರಿಗೆ ಬಂದಿದ್ದು. ಥಿಯೇಟ್ರಿಗೆ ಬರ್ತಾ ಇದ್ದಂತೆಯೇ ಜನರ ನಡುವೆ ನೂಕುನುಗ್ಗಲು ಉಂಟಾಗಿರುತ್ತೆ. ಬಹಳಷ್ಟು ಜನ ಅಲ್ಲು ಅರ್ಜುನ್ರನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಓಡಾಟವನ್ನು ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನೂಕುನುಗ್ಗಲು ಹೆಚ್ಚಾಗುತ್ತೆ. ಕಾಲು ತುಳಿತದಲ್ಲಿ ಸಿಲುಕೊಂಡಿದ್ದು ಒಬ್ಬ ಮಹಿಳೆ, ಆಕೆಯ ಪುತ್ರ. ಮಗ ಇನ್ನೂ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾನೆ. ಆತನ ಸ್ಥಿತಿ ಕೂಡ ಗಂಭೀರ. ಆದರೆ ಸ್ಥಳದಲ್ಲೇ ಮಹಿಳೆ ಸಾವಿಗೀಡಾಗ್ತಾರೆ. ಏನೇ ಫಸ್ಟ್ ಏಡ್ ಮಾಡಿದ್ರೂ ಕೂಡ ಆಕೆಯನ್ನು ಬದುಕೋದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಈಗಾಗಲೇ 25 ಲಕ್ಷ ಪರಿಹಾರ ಕೊಟ್ಟಿದ್ರು ಕೂಡ 25 ಲಕ್ಷ ಪರಿಹಾರ ಕೊಟ್ಟರೇನೋ ಆ ಜೀವನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಚರ್ಚೆ ಆಗ್ತಾ ಇದೆ. ಸೊ ಇದರ ನಡುವೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಕಾರಣ ಅಲ್ಲದಿದ್ರೂ ಕೂಡ ಪರೋಕ್ಷ ಕಾರಣ ಇದೇ ಅಲ್ಲು ಅರ್ಜುನ್ ಅನ್ನುವಂಥದ್ದನ್ನು ಪರಿಗಣಿಸಿ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅಂತ ನೋಡೋದಾದರೆ, ಅಲ್ಲು ಅರ್ಜುನ್ ಏಕಾಏಕಿ ಬಂದಿದ್ದರಿಂದಾಗಲೇ ಉಂಟಾಗಿರುವಂಥ ನೂಕುನುಗ್ಗಲು. ಇಂಟಿಮೇಷನ್ ಮಾಹಿತಿಯನ್ನೇನಾದರೂ ಕೊಟ್ಟಿದ್ರೆ ಆಗ ಜನರನ್ನು ಒಂದು ಕಂಟ್ರೋಲಿಗೆ ತರುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿ ಆಗ್ತಾಯಿದ್ರು. ಅಲ್ಲು ಅರ್ಜುನ್ರನ್ನ ನೋಡಬೇಕು ಅನ್ನುವ ಸಂದರ್ಭದಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡ್ತಾಯಿದ್ರು. ಹಾಗಾಗಿ ಇದೆಲ್ಲವನ್ನು ಪರಿಗಣಿಸಿ ಇದೀಗ ಚಿಕ್ಕಡಪಲ್ಲಿ ಪೊಲೀಸರು ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಅವತ್ತಿನ ಘಟನೆ ಏನಾಯಿತು ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಅವತ್ತು ಆ ಫಸ್ಟ್ ಏಡ್ ಮಾಡುವಂಥ ಪ್ರಕ್ರಿಯೆಗಳು ಹೇಗಾಯಿತು ಅದನ್ನು ಕೂಡ ನೀವು ಜಿ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇನ್ನು ಮಧ್ಯಭಾಗದಲ್ಲಿ ಏನು ದೃಶ್ಯ ಇದೆ ಅದು ಅಲ್ಲು ಅರ್ಜುನ್ರನ್ನ ವಶಕ್ಕೆ ಪಡೆದುಕೊಳ್ತಿರುವಂಥ ಪೊಲೀಸರ ದೃಶ್ಯಾವಳಿಗಳು. ಮನೆ ಮಡದಿಗೆ ಒಂದಷ್ಟು ಧೈರ್ಯ ಹೇಳಿ ಪೊಲೀಸ್ ವಾಹನವನ್ನು ಹತ್ತಿದ್ದಾರೆ ಅಲ್ಲು ಅರ್ಜುನ್. ಸೊ ಅಲ್ಲಿ ದೃಶ್ಯವನ್ನು ಗಮನಿಸಬಹುದು. ಅಂಥ ಒಂದು ಚಿಂತಾಜನಕ ಮನೋಭಾವ ಏನು ಕಂಡು ಬರ್ತಾ ಇಲ್ಲ ಆ ಬಾಡಿ ಲ್ಯಾಂಗ್ವೇಜನ್ನು ನೋಡಿದ್ರೆ. ಸೊ ಸ್ವಲ್ಪ ಕೂಲಾಗಿ ಪೊಲೀಸ್ ವಾಹನವನ್ನು ಏರಿ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಈ ದೃಶ್ಯವನ್ನು ಗಮನಿಸಬಹುದು. ಇಲ್ಲೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಒಟ್ಟಾರೆ ತೆಲುಗು ಖ್ಯಾತ ನಟ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದಾರೆ. ಸಂಧ್ಯಾ ಥಿಯೇಟರ್ಗೆ ಇಂಟಿಮೇಷನ್ ಇಲ್ಲದೆ ಏಕಾಏಕಿ ಬಂದಿದ್ದೆ ಇಲ್ಲಿ ತಪ್ಪಾಗಿದೆ. పోలీసులు ఇప్పటికే తెలియజేశారు కాబట్టి సో అందుకు తగిన ప్రైవేటు తెలియకుండా ఏదైనా కాల్ వస్తారో అది డేట్ ನೀವೇನು ಸಂತಾನ ಸಮಾನ ಮಾಡ್ಕೊಂಡು అవును
చెప్పండి. రెడీ సార్, నా కాఫీ అయిపోయింది. సార్ మీరు ఏం ఆర్డర్ చేయండి, మీరు ఏం ఆర్డర్ చేయండి, ఎందుకంటే అర్థం మార్చుకుంటానికి అంటే బయట ఒక మనిషి పంపించమంటే సార్ నాకు తీసుకెళ్తాం తప్పలేదు, ఇది చేయటం తప్పలేదు కాదు, ఇదంతా తప్పలేదు. ఈ బెడ్రూమ్ బయటకు వచ్చి బెడ్రూమ్ నుంచి వెళ్ళిపోవడం, తీసుకుని స్కూల్ నుంచి వాళ్ళని చేశారు, అది ఇది మీకు తప్పకుండా నేను చెప్తున్నా, ఇది మంచి విషయం కాదు. శాంతి ముందుకు సార్ 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 ముందు సార్ ఇక్కడ రండి సార్ 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 బాగుండదు అందుకనే అన్న మీరు మళ్ళీ ఎందుకు రాస్తుంటారు, ఇంకా ఏ క్రెడిట్ వచ్చినా ఇది రాని నా చేతిలో ఉండాలి. గుడ్ అయినా బ్యాడ్ పాట పడుతుంది. సార్ 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 రెడీ సార్, నా కాఫీ అయిపోయింది.
సార్ మీరు ఏం ఆర్డర్ చేస్తారు మీరు ఏం ఆర్డర్ చేయలేదు ఎందుకంటే అర్థం మార్చుకుంటానికి అంటే బయట ఒక మనిషి పంపించమంటే సార్ నాకు తీసుకెళ్తాం తప్పలేదు వెహికల్ తప్పలేదు కాదా గంట తప్పలేదు ఈ బెడ్రూమ్ బయటకు వచ్చి బెడ్రూమ్ నుంచి వెళ్ళిపోతాం తీసుకుని స్కూల్ నుంచి వాళ్ళని చేశారు అది ఇది మీకు తప్పకుండా నేను చెప్తున్నా ఇది మంచి విషయం కాదు బాగుండదు అన్న మీరు మళ్ళీ ఎందుకు రాస్తుంటారు ఇంకా ఏ క్రెడిట్ వచ్చినా రాని నా చేతిలో ఉండాలి గుడ్ అయినా బ్యాడ్ పాట పడుతుంది సార్ 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 కొన్ని మీరు ఓకే